ಹೊಡೆದು ಹಿಂಗೆ ಹೊಡೆದು ತಿಳ್ಕೊಳ್ಳಿ. ನೀವೇ ಮಾತಾಡ್ಬಾರ್ದು. ಈಗ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಏನೇ ಗೊಂದಲಗಳು ಪ್ರಶ್ನೆಗಳಿದ್ರೆ ನನ್ನ ಜೊತೆ ಮಾತ್ರ ಮಾತಾಡ್ಬೇಕು. ನೀವು ಅಲ್ಲೇ ಮಾತಾಡ್ತಿದ್ರೆ ಏನಾಗುತ್ತೆ, ಕಾರ್ಯಕ್ರಮಕ್ಕೆ ತೊಂದರೆ ಆಗುತ್ತೆ. ಅದರಿಂದ ನೀವು ನಿಶ್ಶಬ್ದತೆಯಿಂದ ಕೇಳಿಸ್ಕೊಂಡ್ರೆ ಮಾತ್ರ ಸ್ಮೂತ ಕಾರ್ಯಕ್ರಮ ಮಾಡ್ಬೋದು. ನಮ್ಗೆ ಆಲ್ರೆಡಿ 1 ಅವರ್ ಲೇಟ್ ಆಗಿದೆ ಸ್ಟಾರ್ಟ್ ಮಾಡೋದು. ಇಲ್ಲಾಂದ್ರೆ ಏನ್ ಮಾಡ್ತೀನಿ, ನಾನು ಮಧ್ಯಾಹ್ನ 4 ಗಂಟೆ ತನಕ ತಗೋತೀನಿ. ಆಗ್ಬೋದಾ? ಬೇಡ ಅಂದ್ರೆ ಏನ್ ಮಾಡಿ, ಅಲ್ಲೇ ಬಿಸು ಅನ್ನೋದನ್ನ ಸ್ಟಾಪ್ ಮಾಡಬೇಕು. ನಾನೇನ್ ಮಾಡ್ತೀನಿ, ಸ್ವಲ್ಪ ಬೇಗ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಸರಿ, ಇಟ್ಕೊಂಡ್ರೆ ಅಲ್ವಾ? ನೋಡೋಣ. ನಾನು ಸಾಮಾನ್ಯವಾಗಿ ಕರ್ನಾಟಕದಾದ್ಯಂತ ಎಲ್ಲ ಕಾಲೇಜುಗಳಿಗೆ, ಸ್ಕೂಲ್ಗಳಿಗೆ ಕಾರ್ಯಕ್ರಮ ಹೋಗ್ತಾ ಇರ್ತೀನಿ. ಈ ಕಾಲೇಜಲ್ಲಿ ಎಷ್ಟು ಬುದ್ಧಿವಂತಿಕೆಯಿಂದ ಅಥವಾ ಎಷ್ಟು ಪೇಷನ್ಸ್ ಇಂದ ಈ ಆಕ್ಟಿವಿಟಿನಲ್ಲಿ ಭಾಗವಹಿಸ್ತೀರಾ? ನಾನು ಯಾವಾಗ 3 ಅಂತ ಹೇಳ್ತೀನಿ ಅವಾಗ ನೀವು ಕ್ಲಾಪ್ಸ್ ಮಾಡಬೇಕು. ಆಯ್ತಾ? ಹಿಂಗೆ ಹಿಡ್ಕೊಂಡ್ರಾ? ನಾನು ಯಾವಾಗ 3 ಅಂತ ಹೇಳ್ತೀನಿ ಅವಾಗ ನೀವೇನ್ ಮಾಡಬೇಕು, ನಾನು 3 ಅಂತ ಹೇಳಿದ ತಕ್ಷಣ ಕ್ಲಾಪ್ಸ್ ಮಾಡಬೇಕು. ಓಕೆ ಅಲ್ವಾ? ರೆಡಿನಾ? 1 2 4. ಕಲ್ಸ್ಕೊಳ್ಳೋಣ ಯಾರ್ಯಾರು? ಓಕೆ, ಇದು ಲಾಸ್ಟ್ ಚಾನ್ಸ್. 1 2 3. ಓಕೆ, ಚೆನ್ನಾಗಿ ಭಾಗವಹಿಸ್ತೀರಿ. ನಿಮಗೆ ಸ್ಪೆಷಲ್ ಥ್ಯಾಂಕ್ಸು. ಜಾಸ್ತಿ ಎರರ್ ಬರಲಿಲ್ಲ. ಈಗ ನಮ್ಮ ಜೀವನ ಕೌಶಲ್ಯ ಕಾರ್ಯಕ್ರಮದಲ್ಲಿ ಮೊದಲನೇ ಆಕ್ಟಿವಿಟಿ ಅಂದರೆ ಮೊದಲನೇ ಮಾಡ್ಯೂಲ್ ಸೆಲ್ಫ್ ಅವೇರ್ನೆಸ್ ಅಂದರೆ ಸ್ವ ಅರಿವು. ನಾನು ಅಂದರೆ ಏನು ಅಷ್ಟೇ, ಏನು ಅಂದರೆ ತಿಳ್ಕೊಳ್ಳೋಣ ಮುಂದೆ. ಈಗ ಎಲ್ಲರೂ ಭಾಗವಹಿಸ್ತೀರಾ? ನಾನು ಹೇಳೋದನ್ನು ಮಾಡ್ತೀರಾ? ನಾನೀಗ 200 ಜನ ಇದ್ದೀರಾ, ನಾನು ಒಬ್ಬರೇ ನಿಭಾಯಿಸೋದು ಕಷ್ಟ. ನಾನು ಪ್ರತಿ ಸರಿ ಅದು ಹೇಳ್ತಾ ಇರ್ತೀನಿ, ನಿಮ್ಗೆ ಒಂಥರ ತಲೆನೋವು ಥರನೂ ಅನ್ಬೋದು. ಏನು ಸರ್ ಹೇಳ್ತಾನೆ ಅಂತ. ನಾನು ಹೇಳ್ದಂಗೆ ಕೇಳಿ. ಏನಕ್ಕಂದರೆ ನಿಮ್ಮೆಲ್ಲರೂ ರೀಚ್ ಆಗಬೇಕಲ್ವ ನಾನು ಒಬ್ಬನೇ. ಅದರಿಂದ ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಹಿಂದೆ ಸಿಕ್ಕಿರೋದು ಮಾತಾಡೋದು ಅವೆಲ್ಲ ಮಾಡ್ಕೋಬಾರದು. ಜಾಸ್ತಿ ನನ್ನ ಜೊತೆ ಮಾತಾಡಿ. ಈಗ ಎದ್ದು ಸರ್ಕಲ್ ಮಾಡ್ತೀರಾ, ಹಿಂಗೆ ಸರ್ಕಲ್ ಹಿಂಗೆ. ನಿಮ್ಮ ಕಾಲೇಜ್ ಎಷ್ಟಿದೆ ಅಷ್ಟು ಸರ್ಕಲ್ ಮಾಡ್ಕೊಳ್ಳಿ ಬೇಗ.